ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಹೈದರಾಬಾದ್ ಪ್ಲಸ್ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಚರ್ಚೆ ಆಗ್ಬೇಕಂತ ಪ್ರತಿ ಸಾರಿ ಬಯಸ್ತಾ ಇದೀವಿ ನಾವು. ಆ ರೀತಿ ಆಗ್ತಾ ಇಲ್ಲ. ಸೊ ಎಲ್ಲೋ ಯಾವ ಕಡೆ ಚರ್ಚೆ ಹೋಗ್ತಾ ಇದೆ. ನಾಳಿಂದಲೇ ಸರಿಯಾದ ದಿಕ್ಕಿನಲ್ಲಿ ಹೋದ್ರೆ ಈ ಅಧಿವೇಶನಕ್ಕೆ ಮಹತ್ವ ಬರ್ತದೆ. ಬಹಳ ಪ್ರಮುಖವಾಗಿ ನಾಯಕತ್ವದ ಒಂದು ಗೊಂದಲ ಇತ್ತು ಸರ್. ಅಧಿವೇಶನ ಕಾರಣಕ್ಕೋಸ್ಕರ ಒಂದು ಫುಲ್ ಸ್ಟಾಪ್ ಆಗಿದೆ. ಅಧಿವೇಶನ ಆದ್ಮೇಲೆ ಮತ್ತೆ ಮುಂದುವರಿಯುತ್ತೆ ಅನ್ನುವಂಥ ಮಾತನ್ನ ಬಿಜೆಪಿ ಅವ್ರು ಹೇಳ್ತಾರೆ. ಅವರೇ ಡೇ 1 ಇಂದ ಹೇಳ್ತಾರೆ. ಇನ್ನೂ 3 ತಿಂಗಳು ಹೇಳ್ತಾರೆ. 30 ತಿಂಗಳು CM ಇದ್ದಾರೆ, DCM ಇದ್ದಾರೆ, ನಾವಿದೀವಿ, ಸರ್ಕಾರ ನಡೀತಾ ಇದೆ. ಸೊ ಅವ್ರ ಹೇಳಿಕೆಗೆ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಪ್ರತಿಭಟನೆ ಮಾಡ್ತಿದ್ದಾರೆ ರೈತರು. ನಾಳೆ ಬಿಜೆಪಿಯವರು ಕೂಡ ಅವ್ರ ಜೊತೆಯಲ್ಲಿ ಸೇರ್ಕೊಂಡು ಅವ್ರಿಗೆ ಸಾಥ್ ಕೊಡ್ತಾ ಇದ್ದಾರೆ ಪ್ರತಿಭಟನೆಗೆ. ಕೊಡ್ಲಿಕ್ಕೆ ಏನು ತಪ್ಪಿಲ್ಲ. ಅದು ನ್ಯಾಯಸಮ್ಮತವಾಗಿ ಹೋರಾಟಗಳು ಇರಬೇಕು, ಬೇಡಿಕೆ ಇರಬೇಕು. ತಾವು ವಹಿಸಬೇಕು ಅನ್ನೋ ಚರ್ಚೆ ಆಗ್ತಾ ಇದೆ ಸರ್. ಯಾವ್ದ್ರೆ ಮಹಿಳಾ ಸಾರಥ್ಯವನ್ನ ಮುಂದಿನ ದಿನಗಳಲ್ಲಿ ತಮ್ಮ ಲೀಡ್ ಇರಬೇಕು, ತಾವು ತೆಗೆ ತೆಗೆದುಕೊಳ್ಬೇಕು ಅನ್ನೋ ಚರ್ಚೆ ಸರ್. ನೋಡೋಣ, ಅದ್ರ ಬಂದಾಗ ನೋಡೋಣ. ಈಗಾಗಲೇ ಅದ್ರ ಪಾರ್ಟ್ ಆಗಿ ಕೆಲಸ ಮಾಡ್ತಾ ಇದ್ವಿ, ಭಾಗವಾಗಿ ಕೆಲಸ ಮಾಡ್ತಾ ಇದ್ದಿದೆ. ಹೊಸದೇನಲ್ಲ. ಅವಕಾಶ ಸಿಕ್ಕಾಗ ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋದು. ಸರ್, ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಗೊಂದಲವನ್ನ ಮುಂದಿಟ್ಕೊಂಡು ಬಿಜೆಪಿಯವರು ಅವಿಶ್ವಾಸ ನಿರ್ಣಯವನ್ನ ಮಂಡಿಸಬೇಕು ಅನ್ನುವಂಥ ವಿಚಾರಕ್ಕೆ ಮುಂದಾಗಿದೆ. ಅದ್ರ ಪರಿಣಾಮ ಏನಾಗೋದು? ಪರಿಣಾಮ ಶೂನ್ಯ. ಆದ್ರೆ ಸರ್ಕಾರದ ವಿರುದ್ಧ ಒಂದು ಅವಿಶ್ವಾಸ ನಿರ್ಣಯ ಮಂಡಿಸುವಂತ ಪರಿಸ್ಥಿತಿ ಎದುರಾಗೋದಕ್ಕೆ ಕಾರಣ ಏನು? ಅದೇನು ಹೊಸದಲ್ಲ, ಹೊಸಲನೇ ಮಾಡಿದ್ದಾರೆ, ಹಿಂದಿನ ಮಾಡಿದ್ದಾರೆ. ಅವಾಗ ಏನಿಂತ ಸಮಸ್ಯೆ ಇಲ್ಲದೆ ಇದ್ದಾಗ ಕೂಡ ಮಾಡಿದ್ದಾರೆ. ಈ ಸಲ ಮಾಡಿದ್ರು ಕೂಡ ಅದೇನಂತದಕ್ಕೂ ರಿಸಲ್ಟ್ ಶೂನ್ಯ, ಸಕ್ಸಸ್ ಆಗೋದು. ಸರ್, ಈಗ ಬಿಜೆಪಿ ಅವರು ಒತ್ತಾಯ ಮಾಡ್ತಿರುವಂಥದ್ದು ಆರಂಭದಲ್ಲೇ ಉತ್ತರ ಕನ್ನಡ ಭಾಗದ ಚರ್ಚೆಗಳನ್ನ ತಗೋಬೇಕು. ದಿನವಳಿ ಸೂಚನೆ ಕೂಡ ಈಗ ಸಲ್ಲಿಕೆ ಆಗಿದೆ. ನೀವು ಯಾವ ರೀತಿ ಒತ್ತಡ ಮಾಡ್ತೀವಿ? ಕೇವಲ ಕೊನೆ 2 ದಿನಕ್ಕಷ್ಟು ಚರ್ಚೆ ಆಗಬಾರ್ದು. ಅದು ಅಜೆಂಡಾ ಪ್ರಕಾರ ಹೋಗ್ಬೇಕಾಗ್ತದೆ. ಸೊ ಅದಕ್ಕೆ ನೀವು ನಿರ್ದಿಷ್ಟ ಟೈಮ್ ಬೇಕಂತ ಏನಿಲ್ಲ. ಯಾವಾಗ ಬೇಕಾದ್ರೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ. ಸ್ಪೀಕರ್ಗೆ ಅನುಮತಿ ಪಡೆದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಸಂಬಂಧಪಟ್ಟ ಶಾಸಕರ ಜೊತೆ ಚರ್ಚೆ ಮಾಡ್ತೀವಿ. ಸರ್, ಜಿಲ್ಲೆಯ ವಿಭಜನೆ ವಿಚಾರ ಬಹಳ ಸದ್ದಾಗ್ತಾ ಇದೆ. ಮುಖ್ಯಮಂತ್ರಿಗಳು ಒಂದು ಸಭೆ ಕರಿತಾ ಅಂತ ಹೇಳ್ತಾರೆ ಎಲ್ಲ ಶಾಸಕರು. ಇದೇ ಅಧಿವೇಶನದಲ್ಲಿ ಚರ್ಚೆ ಮಾಡ್ತಾ ಅಂತ ಹೇಳಿದಾರೆ. ಚರ್ಚೆ ಆದ್ಮೇಲೆ ನೋಡೋಣ ಏನ ಔಟ್ಕಮ್ ಬರ್ತದೆ. ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಹೈದರಾಬಾದ್ ಪ್ಲಸ್ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಚರ್ಚೆ ಆಗ್ಬೇಕಂತ ಪ್ರತಿ ಸಾರಿ ಬಯಸ್ತಾ ಇದೀವಿ ನಾವು. ಆ ರೀತಿ ಆಗ್ತಾ ಇಲ್ಲ. ಸೊ ಎಲ್ಲೋ ಯಾವ ಕಡೆ ಚರ್ಚೆ ಹೋಗ್ತಾ ಇದೆ. ನಾಳಿಂದಲೇ ಸರಿಯಾದ ದಿಕ್ಕಿನಲ್ಲಿ ಹೋದ್ರೆ ಈ ಅಧಿವೇಶನಕ್ಕೆ ಮಹತ್ವ ಬರ್ತದೆ. ಬಹಳ ಪ್ರಮುಖವಾಗಿ ನಾಯಕತ್ವದ ಒಂದು ಗೊಂದಲ ಇತ್ತು ಸರ್. ಅಧಿವೇಶನ ಕಾರಣಕ್ಕೋಸ್ಕರ ಒಂದು ಫುಲ್ ಸ್ಟಾಪ್ ಆಗಿದೆ. ಅಧಿವೇಶನ ಆದ್ಮೇಲೆ ಮತ್ತೆ ಮುಂದುವರಿಯುತ್ತೆ ಅನ್ನುವಂಥ ಮಾತನ್ನ ಬಿಜೆಪಿ ಅವ್ರು ಹೇಳ್ತಾರೆ. ಅವರೇ ಡೇ 1 ಇಂದ ಹೇಳ್ತಾರೆ. ಇನ್ನೂ 3 ತಿಂಗಳು ಹೇಳ್ತಾರೆ. 30 ತಿಂಗಳು CM ಇದ್ದಾರೆ, DCM ಇದ್ದಾರೆ, ನಾವಿದೀವಿ, ಸರ್ಕಾರ ನಡೀತಾ ಇದೆ. ಸೊ ಅವ್ರ ಹೇಳಿಕೆಗೆ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಪ್ರತಿಭಟನೆ ಮಾಡ್ತಿದ್ದಾರೆ ರೈತರು. ನಾಳೆ ಬಿಜೆಪಿಯವರು ಕೂಡ ಅವ್ರ ಜೊತೆಯಲ್ಲಿ ಸೇರ್ಕೊಂಡು ಅವ್ರಿಗೆ ಸಾಥ್ ಕೊಡ್ತಾ ಇದ್ದಾರೆ ಪ್ರತಿಭಟನೆಗೆ. ಕೊಡ್ಲಿಕ್ಕೆ ಏನು ತಪ್ಪಿಲ್ಲ. ಅದು ನ್ಯಾಯಸಮ್ಮತವಾಗಿ ಹೋರಾಟಗಳು ಇರಬೇಕು, ಬೇಡಿಕೆ ಇರಬೇಕು. ಮಹಿಳಾ ಸಾರಥ್ಯ ತಾವು ವಹಿಸಬೇಕು ಅನ್ನೋ ಚರ್ಚೆ ಆಗ್ತಾ ಇದೆ ಸರ್. ಯಾವ್ದ್ರೆ ಮಹಿಳಾ ಸಾರಥ್ಯವನ್ನ ಮುಂದಿನ ದಿನಗಳಲ್ಲಿ ತಮ್ಮ ಲೀಡ್ ಇರಬೇಕು, ತಾವು ತೆಗೆ ತೆಗೆದುಕೊಳ್ಬೇಕು ಅನ್ನೋ ಚರ್ಚೆ ಸರ್. ನೋಡೋಣ, ಅದ್ರ ಬಂದಾಗ ನೋಡೋಣ. ಈಗಾಗಲೇ ಅದ್ರ ಪಾರ್ಟ್ ಆಗಿ ಕೆಲಸ ಮಾಡ್ತಾ ಇದ್ವಿ, ಭಾಗವಾಗಿ ಕೆಲಸ ಮಾಡ್ತಾ ಇದ್ದಿದೆ. ಹೊಸದೇನಲ್ಲ. ಅವಕಾಶ ಸಿಕ್ಕಾಗ ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋದು. ಸರ್, ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಗೊಂದಲವನ್ನ ಮುಂದಿಟ್ಕೊಂಡು ಬಿಜೆಪಿಯವರು ಅವಿಶ್ವಾಸ ನಿರ್ಣಯವನ್ನ ಮಂಡಿಸಬೇಕು ಅನ್ನುವಂಥ ವಿಚಾರಕ್ಕೆ ಮುಂದಾಗಿದೆ. ಅದ್ರ ಪರಿಣಾಮ ಏನಾಗೋದು? ಪರಿಣಾಮ ಶೂನ್ಯ. ಆದ್ರೆ ಸರ್ಕಾರದ ವಿರುದ್ಧ ಒಂದು ಅವಿಶ್ವಾಸ ನಿರ್ಣಯ ಮಂಡಿಸುವಂತ ಪರಿಸ್ಥಿತಿ ಎದುರಾಗೋದಕ್ಕೆ ಕಾರಣ ಏನು? ಅದೇನು ಹೊಸದಲ್ಲ, ಹೊಸಲನೇ ಮಾಡಿದ್ದಾರೆ, ಹಿಂದಿನ ಮಾಡಿದ್ದಾರೆ. ಅವಾಗ ಏನಿಂತ ಸಮಸ್ಯೆ ಇಲ್ಲದೆ ಇದ್ದಾಗ ಕೂಡ ಮಾಡಿದ್ದಾರೆ. ಈ ಸಲ ಮಾಡಿದ್ರು ಕೂಡ ಅದೇನಂತದಕ್ಕೂ ರಿಸಲ್ಟ್ ಶೂನ್ಯ, ಸಕ್ಸಸ್ ಆಗೋದು. ಸರ್, ಈಗ ಬಿಜೆಪಿ ಅವರು ಒತ್ತಾಯ ಮಾಡ್ತಿರುವಂಥದ್ದು ಆರಂಭದಲ್ಲೇ ಉತ್ತರ ಕನ್ನಡ ಭಾಗದ ಚರ್ಚೆಗಳನ್ನ ತಗೋಬೇಕು. ದಿನವಳಿ ಸೂಚನೆ ಕೂಡ ಈಗ ಸಲ್ಲಿಕೆ ಆಗಿದೆ. ನೀವು ಯಾವ ರೀತಿ ಒತ್ತಡ ಮಾಡ್ತೀವಿ? ಕೇವಲ ಕೊನೆ 2 ದಿನಕ್ಕಷ್ಟು ಚರ್ಚೆ ಆಗಬಾರ್ದು. ಅದು ಅಜೆಂಡಾ ಪ್ರಕಾರ ಹೋಗ್ಬೇಕಾಗ್ತದೆ. ಸೊ ಅದಕ್ಕೆ ನೀವು ನಿರ್ದಿಷ್ಟ ಟೈಮ್ ಬೇಕಂತ ಏನಿಲ್ಲ. ಯಾವಾಗ ಬೇಕಾದ್ರೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ. ಸ್ಪೀಕರ್ಗೆ ಅನುಮತಿ ಪಡೆದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಸಂಬಂಧಪಟ್ಟ ಶಾಸಕರ ಜೊತೆ ಚರ್ಚೆ ಮಾಡ್ತೀವಿ. ಸರ್, ಜಿಲ್ಲೆಯ ವಿಭಜನೆ ವಿಚಾರ ಬಹಳ ಸದ್ದಾಗ್ತಾ ಇದೆ. ಮುಖ್ಯಮಂತ್ರಿಗಳು ಒಂದು ಸಭೆ ಕರಿತಾ ಅಂತ ಹೇಳ್ತಾರೆ ಎಲ್ಲ ಶಾಸಕರು. ಇದೇ ಅಧಿವೇಶನದಲ್ಲಿ ಚರ್ಚೆ ಮಾಡ್ತಾ ಅಂತ ಹೇಳಿದಾರೆ. ಚರ್ಚೆ ಆದ್ಮೇಲೆ ನೋಡೋಣ ಏನ ಔಟ್ಕಮ್ ಬರ್ತದೆ.